ನಮಸ್ಕಾರ ಎಲ್ಲರೂ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದೆ. ಎಸ್, ಧೈರ್ಯಂ ಸರ್ವತ್ರ ಸಾಧನಂ, ಪವರ್ಫುಲ್ ಟೈಟ್ಲಲ್ಲಿ ಹೇಳಿದರು ಸರ್ ಡೈರೆಕ್ಟ್ರು. ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಕೂಡ ತನ್ನದೇ ಆದಂಥ ಒಂದು ಅಸ್ತಿತ್ವ ಇದೆ. ಪ್ರತಿಯೊಂದು ಪಾತ್ರಗಳು ಕೂಡ ತನ್ನದೇ ಆದಂಥ ಒಂದು ರೂಪವನ್ನು ಬಿಡಿಸುತ್ತೆ ಅಂತ. ಸೊ ನಿಮ್ಮ ಪಾತ್ರಗಳ ಹೆಸರುಗಳು? ನಾನು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಗಿರ್ಲಾ ಅಂತೇಳಿ ಒಂದು ಪಾತ್ರ, ಗಿರ್ಲಾ, ಒಂದು ಪವರ್ಫುಲ್ ಪಾತ್ರ. ಒಂದಷ್ಟು ಈ ಪಾತ್ರದ ಮುಖಾಂತರ ಸಮಾಜದಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ನೆಗೆಟಿವ್ ಶೇಡ್ ಇರೋ ಪಾತ್ರ. ಸಮಾಜದಲ್ಲಿ ಕೆಟ್ಟರು ಒಳ್ಳೆಯವರು ಎಲ್ಲ ಇರ್ತಾರೆ. ಸೊ ಹಂಗಾಗಿ ಒಂದು ಎಲ್ರಿಗೂ ಗೊತ್ತಾಗಿ ನೆಗೆಟಿವ್ ರೋಡಲ್ಲೇ ಮಾಡಿರೋದು. ಕೆಟ್ಟವ್ರನ್ನ ಮುಖಾಂತರ ಬಿಂಬಿಸೋಕ್ಕೆ ಈ ಪಾತ್ರ ಮುಖಾಂತರ ಟ್ರೈ ಮಾಡಿದ್ರು ನಿರ್ದೇಶಕ. ಸರ್ ನಂದು ಶೃಂಗ ಅಂತ, ಇವನು ತಮ್ಮನ ಪಾತ್ರ. ನಂದು ತುಂಬ ಚೆನ್ನಾಗಿದೆ. ಸೇಮ್ ನೆಗೆಟಿವ್ ಶೇಡು, ಫುಲ್ ಅಗ್ರೆಸಿವ್ ಆಗಿರುವಂಥ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿದೆ ಸರ್. ಎಲ್ರೂ ಅದೇ ನೆಗೆಟಿವ್ ಒಂದೇ ಗೊತ್ತಾಗುತ್ತೆ, ಯಾವುದು ಒಳ್ಳೆ ಕೆಲಸ ಅಂತೂ ಯಾರು ಮಾಡಲ್ಲ. ಅದೇ ಥರ ಈ ಸಿನಿಮಾದಲ್ಲೂ ಯಾವುದು ಒಳ್ಳೆ ಕೆಲಸ ಮಾಡಿದೆ, ಒಂದಿಷ್ಟು ಜನ ಬೈಕೊಳ್ಳೋ ಥರ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಸರ್. ಓಕೆ, ನಾನು ಆರ್ಯ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಿದೆ, ರೌದ್ರಗೆ ಹೆಂಗೆ ಶಾಂತ ಆಪೋಸಿಟ್ ಇದು ಒಂದು ಎಮೋಷನು, ಹಾಗೆ ನಮ್ಮ ಹೀರೋ ಹೆಸರು ದ್ರಾವಿಡ ಅಂತ ಹೇಳ್ಬಿಟ್ಟು ಆರ್ಯ ದ್ರಾವಿಡ. ಮೊದಲಿಂದ ನೀವು ಕೇಳ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡಿದ್ವಿ ಆರ್ಯ ದ್ರಾವಿಡರು, ಅವ್ರದ್ದೊಂದು ಏನು ಕಾನ್ಫ್ಲಿಕ್ಟ್ ಇದೆ. ಸೊ ಈ ಕ್ಯಾರೆಕ್ಟರ್ ಕೂಡ ನಮ್ಮ ಡೈರೆಕ್ಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದರೆ ಅದರಿಂದ ದೊಡ್ಡದಾದ ಒಂದು ವಿಷಯ ಇದೆ, ಒಂದು ಸಬ್ಜೆಕ್ಟ್ ಇದೆ. ಅದನ್ನು ಈ ಕ್ಯಾರೆಕ್ಟರ್ ಮುಖಾಂತರ, ಆ ಹೆಸರುಗಳ ಮುಖಾಂತರ ಈ ಮೂವಿಯಲ್ಲಿ ಏನಂದರೆ ಒಂದು ಸೂಪರ್ ಏನಂತಂದರೆ, ಈಗ ಪ್ರದೀಪ್ ಸರ್ ಆಗಿರ್ಬೋದು, ವರ್ಧನ್ ಅವರಾಗಿರ್ಬೋದು, ಇವ್ರ ಹೆಸರುಗಳು ತುಂಬ ವಿಚಿತ್ರವಾಗಿದೆ, ಫಸ್ಟ್ ಕ್ಯಾಚ್ ಆಗಿದೆ. ನಮ್ಗೆ ಇವತ್ತು ನಾನು ಮತ್ತು ವರ್ಧನ್ ಅವರು ಮಾತಾಡ್ಕೊಂಡು ಮಾಡ್ತಿದ್ವಿ. ಅಂದರೆ ಯಾವುದೊಂದು ಪೋಸ್ಟರ್ ಬಂದರೂ ಕೂಡ ಪೋಸ್ಟರ್ ನೋಡ್ತಿದ್ದಂಗೆ ನಮಗೆ ಅನಿಸ್ಬೇಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದ್ರ ನಂತರ ಆ ಮೂವಿ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಮತ್ತು ನಾವು ಬಿಡೋ ಒಂದೊಂದು ಹೆಸರಾಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಇದು ಇನ್ನೂ ಕ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ವಿಷಯ ಈ ಒಂದು ಮೂವಿಯಲ್ಲಿ ಇದೆ. ಪ್ಲಸ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಒಂದು ಕ್ಯಾರೆಕ್ಟರ್ಸ್ಗೆ ಒಂದು ಟೀಸರ್, ಇಂಟ್ರೋ ಟೀಸರ್ ಮಾಡಿ ಎಲ್ಲ ಪಾತ್ರಗಳು ಟೆಕ್ನಿಷಿಯನ್ಸ್ ಕೂಡ ಬಿಟ್ಟಿದ್ರು. ಅದು ಕೂಡ ತುಂಬಾ ಕ್ಯಾಚಿ ಆಗಿತ್ತು. ಯಾಕಂದ್ರೆ ಈ ತರದ ಹೆಸರುಗಳು ಕೇಳಿದಾಗಲೇ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಏನ್ ಪಾತ್ರದ ಹೆಸರು ಹೆಂಗಿದೆ, ಗಿರ್ಲಾ ಈ ತರದ ಪಾತ್ರದ ಹೆಸರು ಹೆಂಗಿರುತ್ತೆ, ಶೃಂಗ ಕೇಳೇ ಇಲ್ಲ ಈ ತರ. ಪುಷ್ಯ, ಹೌದು, ಮತ್ಸ್ಯ, ಮಿತ್ರ, ಆ ತರ ತುಂಬಾ ಇದೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಸಿನಿಮಾದ ಟೀಸರ್, ಟ್ರೇಲರ್ ತುಂಬಾನೇ ವಿಭಿನ್ನವಾಗಿದೆ. ನಿಮ್ಗೆ ಓವರ್ ಆಲ್ ಆಗಿ ಕಥೆ ಬಗ್ಗೆ ನಿಮ್ಗೆ ಒಂದಿಷ್ಟು ಇನ್ಪುಟ್ಸ್ ಗೊತ್ತಿರುತ್ತೆ. ಸೊ ನಿಮ್ಗೆ ಹೆಂಗ್ ಅನಿಸ್ತು ಕತೆ ಕೇಳಿದಾಗ? ಸರ್, ಒಂದು ಒಳ್ಳೆ ಕತೆ. ಆ್ಯಕ್ಚುಲಿ ನಾನು ಮೊನ್ನೆನೂ ಎಲ್ಲೋ ಮಾತಾಡ್ತಿರೋ ಹೇಳ್ತಿದ್ದೆ, ಅಂದರೆ ನಮ್ಮೊಳಗೆ, ನಮಗೆ ಮತ್ತು ನಿಮಗೆ ಅಥವಾ ಇವ್ರಿಗೆ ಯಾರಿಗಾರಾಗ್ಬೋದು, ನಮಗೆಲ್ಲ ಗೊತ್ತಿರೋ ಕಥೆನೇ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಮುಚ್ಚಿಟ್ಟಂಥ ಕಥೆನ ಡೈರೆಕ್ಟ್ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಒಂದಷ್ಟು ಅಂದರೆ ನಾನು ಇದ್ರ ಬಗ್ಗೆ ಎಲ್ಲೂ ಹೊರಡೆ ಮಾತಾಡಲ್ಲ. ಬಟ್ ಆ್ಯಕ್ಚುಲಿ ಎಲ್ಲರೂ ಅದನ್ನ ಫೇಸ್ ಮಾಡಿರ್ತಾರೆ. ಒಂದು ವರ್ಗದ ಜನ ಅದನ್ನ ಫೇಸ್ ಮಾಡಿರ್ತಾರೆ, ಬಹುಶಃ ಫೇಸ್ ಮಾಡಿರ್ತಾರೆ. ಆ ಕಥೆನ ಹೇಳಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಕ್ಚುಲಿ ಈ ಪಾತ್ರದ ಮುಖಾಂತರ. ಅಂದರೆ ಅದನ್ನು ವಿತ್ ಆ್ಯಕ್ಷನ್, ಕಮರ್ಷಿಯಲ್ ಆಗಿ ಏನೇನು ಬೇಕೋ, ಬರೀ ಹಾಗಂತ ಒಂದೇನೋ ಡಾಕ್ಯುಮೆಂಟ್ರಿ ತರ ಮಾಡೋಕ್ಕಾಗಲ್ಲ ಕಥೆ ಹೇಳ್ತೀವಿ ಅಂತೇಳಿ ಒಂದು ಕಮರ್ಷಿಯಲ್ ಆಗಿ ಹೇಳಕ್ ಪ್ರಯತ್ನ ಮಾಡಿದ್ದಾರೆ. ಈಗ 5 ವರ್ಷ ಮುಂಚೆ ಒಂದು ಮೂವಿ ನೋಡ್ಬೇಕಂತಂದ್ರೆ ತುಂಬಾ ಕಷ್ಟ ಇತ್ತು. ಏನೋ ನಾವು ತುಂಬಾ ಡೌನ್ಲೋಡ್ ಮಾಡಬೇಕಿತ್ತು ಅಥವಾ ಅದ್ರ ಬಗ್ಗೆ ಸರ್ಚ್ ಮಾಡಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ, OTT ಅನ್ನೋ ಪ್ಲಾಟ್ಫಾರ್ಮ್ ಬಂದಿದೆ, ಈಸಿಯಾಗಿ ಮೂವಿ ಸಿಗ್ತಾ ಇದೆ. ಸ್ಪ್ಯಾನಿಷ್ ಮೂವಿ ಆಗಿರ್ಬೋದು, ಕೊರಿಯನ್ ಆಗಿರ್ಬೋದು, ಜಪನೀಸ್, ಯಾವ್ದು ಬೇಕಾದ್ರೂ ಸಿಗ್ತಾ ಇದೆ. ಆದ್ರೆ ಈ ಟೈಮಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗ್ಬೇಕಂದ್ರೆ ಒಂದು 30% ಕಲ್ಟ್ ಸಬ್ಜೆಕ್ಟ್ ಇರ್ಬೇಕಂದ್ರೆ ಯಾರಿಗೂ ಯೋಚನೆ ಮಾಡೋಕ್ಕಾಗದಿರುವಂಥದ್ದು ಇಂಥದ್ದೊಂದು ವಿಷಯ ಇದೆಯಾ ಅಂತ ಅನಿಸ್ಬೇಕು. ಅದರ ನಂತರ 70% ಕಮರ್ಷಿಯಲ್ ಇದ್ದಾಗ ಅವ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ ನಾವು ಸುಮಾರು ಒಂದು 20-25 ದಿವಸ ಶೂಟ್ ಮಾಡಿದ್ದೀವಿ. ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಕ್ಯಾರೆಕ್ಟರ್ ಬಗ್ಗೆ, ಮೂವಿ ಹೆಂಗೆ ಹೋಗುತ್ತೆ ಅನ್ನೋದು. ಇದೊಂಥರ ಬೇರೆ ಕಿಕ್ ಕೊಡ್ತಿದೆಯಲ್ಲ ಅಂತ ನಮ್ಗೆ ಅನಿಸಿದ್ದು ಇದೆ. ಸೊ ಆ ಪ್ಲೇಸ್ ಆಗಿರ್ಬೋದು, ಯಾಕಂದರೆ ಆ ಪಾವಗಡ, ಗೊರಟೀಗೆರೆ, ಆ ಪ್ಲೇಸಸ್ ಎಲ್ಲ ನಾವು ಹೋಗಿದ್ದಿಲ್ಲ. ಅಲ್ಲಿದು ಒಂದು ಭೂಮಿ ಹೆಂಗಿದೆ, ಆ ಒಂದು ಮರಗಿಡಗಳು ಹೆಂಗಿದಾವೆ, ಅಲ್ಲಿ ಕಲ್ಚರ್, ಒಂದು ಪ್ಲೇಸ್ ಬೇರೆ ಥರ ಇದೆ. ನಾನು ಮೂಲತಃ ಬಂದವು ಅವರು ತೀರ್ಥಹಳ್ಳಿಯವರು, ಇವರು ನಮ್ಮ ಕುಂದಾಪುರದವರು, ನಾನು ಬಂದ್ಬಿಟ್ಟು ಉಡುಪಿ ಅವನು. ನಮ್ಗೆ ಆ ಒಂದು ಏನೋ ಪ್ಲೇಸೇ ಹೊಸದು. ಸೊ ಇದೆಲ್ಲ ಸೇರಿಸಿದಾಗ ಒಂದು ಬೇರೆ ವಿಭಿನ್ನವಾಗಿದೆ. ನಮ್ಗೆ ಕಾಡು, ಗುಡ್ಡ, ಬೆಟ್ಟ ಅಂದ್ರೆ ಮಲ್ನಾಡ್ ಕಡೆ ಹೋದ್ರೆ ಮರಗಳೇ ನಮ್ಗೆ, ಅದ್ ಬಿಟ್ರೆ ಬೇರೆ ಕೊಡಲ್ಲ. ಇಲ್ಲಿ ಕಾಡು ಅಂದ ತಕ್ಷಣ ಚಿಕ್ಕದಾಗಿರುತ್ತಲ್ಲ, ಸಣ್ಣ ಸಣ್ಣ ಮರಗಳಿರುತ್ತೆ, ಬೆಟ್ಟ, ಕಲ್ಲು ಗುಡ್ಡ, ಅದೇ ನಮ್ ಕಡೆ ಸಮುದ್ರ, ತೆಂಗಿನ ಮರಗಳೇ ನಮಗೆ, ಅಡಿಕೆ ಮರ. ಆಮೇಲೆ ರಿಯಲಿಸ್ಟಿಕ್ ಪ್ಲೇಸಸ್ ಜಾಸ್ತಿ, ಇಲ್ಲಿ ಸೆಟ್ ಅನ್ನೋದೇ ತುಂಬಾ ಕಡಿಮೆ. ಸೊ ರಿಯಲ್ ಜಾಗದಲ್ಲೇ ಶೂಟ್ ಮಾಡಿದೀವಿ. ಆಮೇಲೆ ಈ ಕತೆ ರಿಯಲ್ ಆಗಿ ನೈಜ ಆಧಾರಿತ ಕತೆ ಆಗಿರೋದ್ರಿಂದ ಆ ಪ್ಲೇಸಲ್ಲೇ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಇದರಲ್ಲಿ ಮೈನ್ ಆಗಿ ಹೀರೋ ನಮ್ಮದು ಕ್ಯಾಮರಾಮ್ಯಾನ್ ರವಿಸಾನ ಅವರು. ತುಂಬ ಸೀನಿಯರು ಕ್ಯಾಮರಾಮ್ಯಾನ್. ಬಟ್ ಅವರ ಸೀನಿಯರಿಟಿ ನಮ್ಗೆ ಕಾಣಿಸಿಲ್ಲ. ಅವ್ರು 18 ವರ್ಷ ಹುಡುಗನ ಥರ
ಅಂದರೆ ನಮ್ಮ ಹತ್ರ ಬಜೆಟ್ ಲಿಮಿಟ್ ಇತ್ತು, ಮತ್ತು ಆ್ಯಕ್ಟರ್ಸ್ ತುಂಬ ಜನ ಇದ್ರು, ಬೇಗ ಮುಗಿಬೇಕಿತ್ತು. ಅವರ ಎನರ್ಜಿ ಮುಂದೆ ನಮ್ಮ ಎನರ್ಜಿ ಏನೂ ಅಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಮೊದಲೇ ಹೀರೋ. ಸೆಕೆಂಡ್ ಬಂದುಬಿಟ್ಟು ಜೂಡಾ ಸ್ಯಾಂಡ್, ಸಖತ್ತಾಗಿ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ನೆಕ್ಸ್ಟ್ ಶ್ರೀಕಾಂತ್ ಅವರು, ಆಮೇಲೆ ನಮ್ಮ ಡೈರೆಕ್ಟರ್ ಅವರು. ಫಸ್ಟಿಗೆ ಬಂದು ನಿಲ್ಲೋದು ಸ್ಟೋರಿ. ಎಸ್. ಆಮೇಲೆ ನಮ್ಮ ನಿರ್ಮಾಪಕರು ಕೂಡ ಸೆಟ್ ಅಲ್ಲಿ ಪ್ರೊಡ್ಯೂಸರ್ ತರನೇ ಇರ್ತಾ ಇರಲಿಲ್ಲ. ಅವರೊಬ್ರು ಒಂದು ನಾನು ಎಲ್ಲ ಒಂದು ಟೆಕ್ನಿಷಿಯನ್ ಅನ್ನೋ ತರ ಹಂಗ್ ಕೆಲಸ ಮಾಡ್ಕೊಂಡು ಪಾಡಿಗೆ ಅವರು ನಿರ್ಮಾಪಕರು ಸೆಟ್ ಬಾಯ್ ತರ ಕೆಲಸ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ. ಅವ್ರು ಅದನ್ನ ಮೊದಲಿಂದ ಅದನ್ನೆಲ್ಲ ಮಾಡ್ಕೊಂಡು ಬಂದಿರೋರು ಸೊ ಹಂಗಾಗಿ ಆ ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ಗೊತ್ತಿದೆ, ಆ ಥರನೇ ವರ್ಕ್ ಮಾಡಿದ್ದಾರೆ. ಕೆಲವೊಂದು ಸಿನಿಮಾಗಳು ಇತ್ತೀಚೆಗೆ ಸಿನಿಮಾಗಳಂದ್ರೆ ತುಂಬಾ ಲಾಂಗ್ ಸ್ಕೆಡ್ಯೂಲಲ್ಲಿ ಆಗುತ್ತೆ. ಅಂದ್ರೆ ಆ 3, 4, 5 3 ಸ್ಕೆಡ್ಯೂಲ್ ಮಿನಿಮಮ್ ಆಗಿರುತ್ತೆ. ಬಟ್ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಒಂದು 40 days ಅಪ್ರಾಕ್ಸಿಮೇಟ್ಲಿ 40 days ಸಿನಿಮಾ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಮಾಡಿರೋದು. ನಿಮ್ಮ ಪಾತ್ರ ಏನಿಲ್ಲ ಅಂದ್ರೆ ಒಂದು 15-20 ದಿನ ಮಿನಿಮಮ್ ಅಂತೂ ಮಾಡಿರ್ತೀರ. 22 ದಿನ ಕೆಲಸ ಮಾಡಿದ್ದೀನಿ ಬಹುಶಃ. ಸಿಂಗಲ್ ಸ್ಟ್ರೆಚ್ ಅಲ್ಲಿ ಒಂದು ಫುಲ್ ಡ್ರೈನ್ಡ್ ಔಟ್ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಆ ಭಾಗದಲ್ಲಿ ನಿಂತ್ಕೊಂಡು ಅಲ್ಲೇ ಇದ್ಕೊಂಡು ಕೆಲಸ ಮಾಡೋದು ಅದೆಷ್ಟು ಕಷ್ಟ ಅನಿಸ್ತು ನಿಮ್ಮವರೆಗೂ ಕೂಡ? ಇಲ್ಲ, ನನಗೆ ಆ ಥರ ಏನು ಕಷ್ಟ ಅಂತ ಅನ್ಸಿಲ್ಲ. ಬಟ್ ಆಕ್ಚುಲಿ ಏನು ಗೊತ್ತಾ, ನಾವು ಬೆಳಿಗ್ಗೆ ಸೆಟ್ಟಿಗೆ ಹೋದ್ರೆ ಯಾವುದೋ ಸಂತೆಗೆ ಹೋದಂಗೆ, ಯಾವುದೋ ಜಾತ್ರೆಗೆ ಹೋದಂಗೆ ಫೀಲ್ ಆಗೋದು. 150 ಜನ ಇರೋ ಸೆಟ್ ಹೋದ್ರೆ ಬೆಳಗ್ಗೆ 150 ಜನ ಇರೋದು. ಪಾಪ ಡೈರೆಕ್ಟ್ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕು. ಬಟ್ ಎಲ್ಲ ಚೆನ್ನಾಗಿತ್ತು. ಓವರ್ಲಾಗಿ ಏನು ಈಗ ಅದೆಲ್ಲ ತುಂಬ ಇಷ್ಟ ಅಂದರೆ ಕತೆ ತುಂಬ ಚೆನ್ನಾಗಿತ್ತು. ಪಾತ್ರಗಳು ಕೇಳ್ಕೊಂಡಿದ್ವಿ. ಇಲ್ಲ ಈ ಪಾತ್ರ ಮಾಡೋದು ನಮಗೆ ಚೆನ್ನಾಗಿರುತ್ತೆ, ನಮ್ಮ ಕೆರಿಯರ್ಗೆ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಪಾತ್ರಗಳನ್ನ ಪ್ಲೇ ಮಾಡ್ತೇವೆ ಕೆರಿಯರ್. ಇದೊಂದು ಥರ ಪಾತ್ರ ಫುಲ್ ಗೆಟಪ್ ಚೇಂಜು, ಪಂಚೆ, ಬರೀ ಶರ್ಟ್ಸು. ನನ್ನ ಪಾತ್ರ ಯಾವಾಗಲೂ ಕೈಯಲ್ಲಿ ಸಿಗರೇಟು, ಯಾವಾಗಲೂ ಆ ಥರದೊಂದಷ್ಟು. ಬಟ್ ತುಂಬ ಎಲ್ಲ ಖುಷಿಪಟ್ಟು ಆ್ಯಕ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸರ್ ಶೃಂಗ ಹೆಂಗಿರ್ತಾನೆ ಸರ್? ಅಂದ್ರೆ ಇಷ್ಟು ಸಿನಿಮಾ ಜರ್ನಿಲಿ ಇದೆ, ಎಷ್ಟು ಡಿಫರೆನ್ಸ್ ಆಗಿದೆ ನೀವು ಹೇಳ್ಬೇಕು ಸರ್. ನೀವು ಅವ್ರ ಏನ್ ಸರ್ ಮಾಮೂಲಿ ವರ್ಧನ್ ಅಂತ ಒಬ್ರು ನಾಯಕ ನಟರು ಹೀರೋ ಆಗಿ ಮಾಡಿದವ್ರ ಜೊತೆ, ಆಮೇಲೆ ನಮ್ಮ ಯಶ್ ಶೆಟ್ಟಿ ಅವ್ರು ಹೀರೋ ಆಗಿ ಮಾಡಿದ್ದಾರೆ, ಇಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಹೊಂದ್ಕೊಳಕ್ಕೆ 1-2-3 ದಿನ ಬೇಕಾಗಿತ್ತು. ನೋಡಿ ಸರ್, ಅಣ್ಣ ನಮ್ಮನ್ನು ರುಬ್ಬಕ್ ಪ್ಲಾನ್ ಮಾಡ್ತಾರೆ. ಇಲ್ಲ ಅಂದ್ರೆ ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ನಮ್ಗೆಲ್ಲೂ ಒಂದು ಬೇಜಾರು ಯಾರು ಇಲ್ಲ ಅನ್ನೋದೇನಿಲ್ಲ. ನಾವು ಫ್ರೀ ಟೈಮಲ್ಲಿ ನಾವೇ ತಮಾಷೆ ಮಾಡ್ಕೊಂಡು ಕಾಲ ಹೇಳ್ಕೊಂಡು ಇವ್ರು ಒಂಚೂರು ಇದು ಶಾರ್ಟ್ ಮುಗಿಸ್ಕೊಂಡ್ ಬರ್ಲಿ ಅಂತ ಕಾಯ್ತಾ ಇರ್ತೀವಿ. ಇವ್ರಿಗೊಂದು ಏನಾರು ಒಂದು ರೆಡಿ ಮಾಡ್ಬೇಕು, ರೇಗಿಸ್ಬೇಕು. ಇವ್ರು ನಾವೆಲ್ಲ ಶಾರ್ಟ್ ಮುಗಿಸ್ಕೊಂಡ್ಬರು, ಅವ್ರು ರೆಡಿ ಮಾಡ್ಕೊಂಡಿರೋರು. ಬಟ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸಿನಿಮಾ. ಮತ್ತೇನಂದ್ರೆ ಈಗ ಪ್ರೊಡಕ್ಷನ್ ಕಡೆಯಿಂದ ನೋಡಿದ್ರೆ ಅವ್ರಿಗೆ ಚಾಲೆಂಜಿಂಗ್ ಆಗಿತ್ತು. ಇರೋ ಬಜೆಟ್ ಅಲ್ಲಿ ಒಳ್ಳೆ ಮೂವಿ ಮಾಡಬೇಕು, ಮತ್ತೆ ಎಕ್ವಿಪ್ಮೆಂಟ್ಸ್ ಅಷ್ಟು ಜನ ಲಾಡ್ಜ್, ಫುಡ್, ಮತ್ತೆ ಲೊಕೇಶನ್, ಮತ್ತೆ ಅಲ್ಲಿ ಜೂನಿಯರ್ಸ್, ಅವ್ರಿಗೆ ಟಾಸ್ಕ್ ಅದು. ಬಟ್ ನಮ್ಗೂ ಅದೇನಾದ್ ನಮ್ಮ ಮೇಲೆ ಬಂದ್ರೆ ನಮ್ಗೆ ಇರಿಟೇಷನ್ ಆಗಿರೋದು. ಬಟ್ ನಾವು ಆಕ್ಟರ್ಸ್ ನಾವು ಎಂಜಾಯ್ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗಿತ್ತು, ಸ್ಟೋರಿ ಇಷ್ಟ ಆಗಿತ್ತು, ಡೈರೆಕ್ಟ್ ಮೇಲೆ ಭರವಸೆ ಇತ್ತು. ಮತ್ತೆ ಡೈರೆಕ್ಟ್ ನಮಗೆ ಎಲ್ಲರಿಗೂ ನಮ್ಮ 3 ಜನಗೂ ಫ್ರೆಂಡ್ ಆಗಿದ್ರು. ಓಕೆನಾ? ಸೊ ಅವ್ರಿಗೂ ಅವ್ರೇನೊಂದು ಮಾಡಬೇಕು ದೊಡ್ಡದಾಗಿ ಅಂತ ಅನ್ನೋ ಒಂದು ಆಸೆ ನಮಗಿತ್ತು. ಆಮೇಲೆ ಏನಾಯ್ತು, ನಾವುಗಳೆಲ್ಲ ಒಂದೇ ಟೈಮಲ್ಲಿ ಬಂದವ್ರು ಇಂಡಸ್ಟ್ರಿಗೆಲ್ಲ. ಸೊ ಜೊತೆಗೆ ಬೆಳೀತಾ ಇದ್ದೀವಿ, ಒಂದು ಒಳ್ಳೆ ರ್ಯಾಪ್ ಇದೆ ನಮ್ಮಲ್ಲಿ. ಸೊ ನಮಗೇನು ಶೂಟ್ ಇಲ್ಲಂದ್ರೂ ಕೂಡ ನಾವು ಅಲ್ಲಿ ದೂರದಲ್ಲಿ ಕೂತ್ಕೊಂಡು ನಮ್ಮ ಹರಟೆ ನಾವು ಅಂದ್ರೆ ಈ ಒಂದು ಮೂವಿ ನಮ್ಮ ಮೂರನ್ನ ತುಂಬಾ ಒಂದು ಒಳ್ಳೆ ಫ್ರೆಂಡ್ಸ್ ಮಾಡಿದೆ. ನಿಜ ಹೇಳ್ಬೇಕು, ಒಳ್ಳೆ ಸ್ನೇಹಿತರನ್ನಾಗಿ ಮಾಡಿ, ಒಳ್ಳೆ ಸ್ನೇಹಿತರನ್ನಾಗಿ ಮಾಡಿದೆ. ಪ್ರದೀಪ್ ಸರ್ ಸಿಕ್ಕಿದ್ರು ಮುಂಚೆ ನಮಗೆ 1 ದಿವಸ 2 ದಿವಸ ಸಿಕ್ತಿದ್ರು, ಅವ್ರು ಯಾವ್ದು ಸಿಕ್ತಿರ್ಲಿಲ್ಲ. 22 ದಿವಸ. ಇದು ನೋಡಿ, ಈಗ ಆಚೆ ನಿಂತ್ಕೊಂಡು ನನ್ನ ಎದುರು ಹೇಳ್ಕೊಂಡು ನೀನ್ ರುಬ್ತೀನಿ ಬಾ ಅಂತಾನೆ ಕರ್ಕೊಂಡ್ ಇಲ್ಲಿ ಮಧ್ಯ ಕೂಡಿಸ್ಕೊಂಡು, ಆಯ್ತಾ, ಬರೋ ಮುಂಚೆ ಇಬ್ರು ಆ ಕಡೆ ಕೂತ್ಕೊಂಡು ಈಗ ಬೇಕು ಅಂತಾನೆ. ನಿಜ ಹೇಳ್ಬೇಕಂದ್ರೆ 1 ವಾರಕ್ಕಿಂತ ಮುಂಚೆ ನಾವೇನೋ ಪ್ರತಿಬಂಧನೆ ಕರಿತಿದ್ದು, ಇವಾಗ ಸಾರ್ ಅಂತ ಕರಿತೀವಿ. ಈ ಮೂವಿಯಲ್ಲಿ ಮಾಡಿದಂತ ಕ್ಯಾರೆಕ್ಟರ್ ಪಾತ್ರ ನಮ್ಗೆ ಇಷ್ಟ ಆಗ್ಬಿಟ್ಟಿದೆ, ನಮ್ಗೆ ಅಷ್ಟೊಂದು ಗೌರವ ಬಂದ್ಬಿಟ್ಟಿದೆ. ಆಮೇಲೆ ಇವ್ರ ಪಾತ್ರ ಪೋಷಣೆ ಸಡನ್ ಆಗಿ ಸೀನಿಯರಿಟಿ ಕೊಟ್ಟರು ನೋಡಿ. ಪಾತ್ರ ಪೋಷಣೆ ಹೆಂಗ್ ಮಾಡಿದಾರ ಆಕ್ಚುಲಿ ಸಿನಿಮಾಲಿ. ಸಿನಿಮಾ ನೋಡೋಕೆ ಅಂದ್ರೆ ಇವ್ರು ಹೆಂಗೆ ಇರಿಟೇಷನ್ ಆಗಿದ್ರು ಅಂದ್ರೆ ಮೂವಿಯಲ್ಲಿ ಅದೊಂದು ಏನು ಪಾನ್ ಪರಾಗ ಏನದು ಅನ್ಸ್ ಆಗ್ತಾರಲ್ವಾ, ಇವ್ರು ಅದನ್ನ ಪ್ರಿಪರೇಷನ್ ಮಾಡಿ ಅನ್ಸಿಗೆ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಹೊಡಿಬೇಕು, ಅದು ಹೆಂಗೆ ಅದ್ರದ್ದು ಓದ್ಬೇಕು, ಅದನ್ನ ಎಷ್ಟು ಏನು ಅದನ್ನ ನುರಿಬೇಕು, ನುರಿದ್ಮೇಲೆ ಹೆಂಗೆ ಇಟ್ಕೋಬೇಕು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರು. ಇವರು ಡೈರೆಕ್ಟರ್ಗೆ ಏನಾಯ್ತು, ಸ್ವಲ್ಪ ಲ್ಯಾಗ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಕಂತ ಹೇಳ್ಬಿಟ್ರು. ಇವ್ರು ತಡ್ಕೊಳಕ್ ಆಗಿಲ್ಲ ಇವರಿಗೆ, ಯಾಕಂದ್ರೆ ಅದು ರಿಯಲ್ ಟೈಮ್ ಅಷ್ಟೇ ಅಲ್ವಾ, ಆ ಕ್ಯಾರೆಕ್ಟರ್ ರಿಯಲ್ ಟೈಮ್ ಬೇಕಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಅದು ಫಾಸ್ಟ್ ಆಗಿ ಆಯ್ತು. ಅದು ನೆಕ್ಸ್ಟ್ ಎಲ್ಲ ಹೇಳಿದ್ರು, ರೆಡಿ ಆಗಿದ್ರು ಪಾಪ, ಹಿಂಗೆಲ್ಲ ಹಿಂಗ್ ಹೊಡೆದು ಹಿಂಗ್ ಅನ್ಸಾಕಲ್ಲ. ನೆಕ್ಸ್ಟ್ ಶಾರ್ಟ್ ಹೋದಾಗ ಅದು ಇರಲಿಲ್ಲ, ಕಟ್ ಆಗಿತ್ತು. ಸರ್ ಡೈರೆಕ್ಟ್ ಡೈಲಾಗ್ ಹೇಳ್ಬಿಡಿ ಡರ್ಲಿಂಗ್ ಅಂತ ಅಂದ್ರು ಇವ್ರಿಗೆ. ಇವ್ರು ನಮ್ಮ ಅಲ್ಲ ಕೊಡೋ ನನ್ಗೆ ಹಿಂಗೆಲ್ಲ ಹೇಳಿದ್ರು ಫುಲ್ಲು, ಈಗೆಲ್ಲ ಕಟ್ ಮಾಡಿ ಲ್ಯಾಗ್ ಆಗೈತೆ ಬಿಡ್ರೆ ಡೈಲಾಗ್ ಹೇಳ್ಕೊಂಡ್ ಬರ್ರೆ ಅಂತೇಳಿ. ಸರ್ ನಿರ್ದೇಶಕನ ಬಗ್ಗೆ ಹೇಳಿ. ಅವ್ರು ಹೇಳಿದ್ರು, ನಾಯಕ ನಟ ಹೇಳಿದ್ರು ನಿರ್ದೇಶಕರು ಹೆಂಗೆ ಅಂದ್ರೆ ತುಂಬಾ ಒಂಥರ ರಾಕ್ಷಸನ್ ತರ ಕೆಲಸ ಮಾಡಿಸಿದ್ರು ಅಂತ. ಸೊ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ರ, ತುಂಬಾ ಒಂದು ಫೈಟ್ ಸೀಕ್ವೆನ್ಸ್ಗಳೆಲ್ಲ ತುಂಬಾ ಹಾರ್ಡ್ ಆಗಿತ್ತು ಅಂತ ಹೇಳಿದ್ರು. ನಿಮ್ಗೆ ಹೆಂಗ್ ಅನಿಸ್ತು ಫೈಟ್ ಸೀಕ್ವೆನ್ಸ್? ಸರ್ ಇಲ್ಲ ಸರ್, ತುಂಬಾ ರಿಸ್ಕ್ ತಗೊಂಡು ಫೈಟ್ಗಳು ಮಾಡಿದ್ದಾರೆ. ಎಲ್ಲ ಸಿನಿಮಾಲು ಮಾಡ್ತಾರೆ, ಎಲ್ಲ ಸಿನಿಮಾ ರಿಸ್ಕ್ ತಗೊಂಡೇ ಮಾಡ್ತಾರೆ. ನಾವು ಮಾತ್ರ ಅಂತಲ್ಲ,
ನಮಗೂ ಸ್ವಲ್ಪ ರಿಸ್ಕ್. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬೆಟ್ಟ ಹತ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ. ಸುಮಾರು ನಾವು ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ನಡ್ಕೊಂಡು ಬೆಟ್ಟ ತುದಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಬೆಡ್ ತಂದ್ರೆ ಒಂದು ಬೆಡ್ ತಂದ್ಕೊಂಡು ಮಾಡ್ತಿದ್ವಿ, ರೋಪ್ ಹೋಗಿ ಏನೋ ಅಲ್ಲಿ ತೊಗೊಂಡು ಹೋಗಕ್ಕಾಗ್ತಿರ್ಲಿಲ್ಲ. ಸೊ ಹಾಗೆ ಎಲ್ಲ ಕಷ್ಟಪಟ್ಟು ಮಾಡಿ ಸಣ್ಣ ಪುಟ್ಟ ಏಟ್ಗಳು ಅದು ಎಲ್ಲರಿಗೂ ಆಗಿದೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಸಿನಿಮಾ ಚೆನ್ನಾಗಿ ಬರ್ತಿದ್ಯಾ, ಅದಷ್ಟೇ ಇಂಪಾರ್ಟೆಂಟು. ಆಮೇಲೆ ನಿರ್ದೇಶಕರು ಖುಷಿಯಾಗಿದ್ದಾರಾ, ನಿರ್ಮಾಪಕರು ಖುಷಿಯಾಗಿದ್ದಾರಾ, ನಮ್ಮ ನೋಡ್ಬಿಟ್ಟು ಆ್ಯಕ್ಟ್ ಮಾಡ್ತಿರೋದು ನೋಡಿದ್ರೆ ಖುಷಿಯಾಗಿದ್ದಾರಾ, ಅದು ಸಾಕು. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇಡೀ ಸಿನಿಮಾ ಕೆಲಸ ಮಾಡಿದ್ದೀನಿ. ಅವ್ರು ರಾಕ್ಷಸರಾಗಿ ಇರ್ಲೇಬೇಕು ಸರ್. ಅವ್ರು ರಾಕ್ಷಸರಾಗಿ ಇಲ್ಲ ಅಂದ್ರೆ ಮೂವಿ ಆಗಲ್ಲ, ಇಷ್ಟು ಬೇಗ ಮುಗಿಯಲ್ಲ. ಯಾಕಂದ್ರೆ ಆ ಎನರ್ಜಿ ಬೇಕು, ಎಲ್ಲರನ್ನ ಗ್ಯಾದರಿಂಗ್ ಮಾಡಬೇಕು, ಎಲ್ರಿಗೂ ಹೋಪ್ಸ್ ಕೊಡ್ಬೇಕು, ನಾವು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಬಿಲೀವ್ ಆಗ್ಬೇಕಲ್ಲ. ಒಂದ್ ವೇಳೆ ಡೈರೆಕ್ಟ್ ಮೇಲೆ ಬಿಲೀವ್ ಬಂದಿಲ್ಲ, ನಾವು ಲೂಸ್ ಆಗ್ಬಿಡ್ತೀವಿ, ನಾವು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀವಿ. ಅದೆಲ್ಲ ಮಾಡಕ್ ಬಿಟ್ಟಿಲ್ಲ. ಮತ್ತೆ ಟೀಮ್ ಹೆಂಗಿತ್ತಂತಂದ್ರೆ ಬೆಟ್ಟ ಹತ್ಬೇಕು, ಖಾಲಿ ಕ್ರೇನ್ ಅವರಿಗೆ ಅದ್ರಲ್ಲಿ ತಗೊಂಡೋಗಕ್ ಆಗಲ್ಲ, ಕಷ್ಟ ಆಗುತ್ತೆ. ಎಲ್ಲ ಆಕ್ಟರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಹೋಗ್ತಾ ಹೋಗ್ತಾ ಅದೇನಾಗ್ತಿದೆ ಅಂದ್ರೆ ಇದು ನಮ್ಮ ಮನೆ ಕೆಲಸ ಆತರ ಆಗ್ಬಿಟ್ಟಿದೆ. ಮೇಲೆ ಬೆಟ್ಟ ಹೋಗ್ತಲ್ಲ, ಲೈಟಲ್ಲಿ ನಾವೇ ಎತ್ಕೊಂಡಿದೀವಿ. ಪ್ರದೀಪ್ ಅವ್ರು ಫುಲ್ ಎಲ್ಲ ಲಾರಿಗೆ ಹೇಳ್ಕೊಂಡು ಹೋಗಿದ್ದಾರೆ. ಇವನಿಂದ ನಾನು ಡೈರೆಕ್ಟರ್ ಹತ್ರ ಅದು ಎಷ್ಟು ಸಲ ಬೈಸ್ಕೊಂಡಿನೋ. ಪಾಪ ಎದುರು ಬಂದಾಗ ಡಾರ್ಲಿಂಗ್ ಬಂದ್ರಾ ಬನ್ನಿ, ರೆಡಿನಾ ಅಂತ. ಆದ್ರೆ ಹಿಂದೆ ಬೈದಿದ್ರು ಅವ್ರು, ಬೈತಾ ಇದ್ರು, ಎಲ್ರಿ ಹೋಗಿದ್ರ, ಕರ್ಕೊಂಡ್ ಸೈಡಿಗೆ ಹೋಗೋಣ, ಬಾ ಇಲ್ಲಿ ನೋಡ್ಕೊಂಬರೋಣ ಅಂತ. ಬಟ್ ಎಂಜಾಯ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಟಫೆಸ್ಟ್ ಮೂಮೆಂಟ್ಸ್ ಅಂತ ಏನಾದ್ರು ಇತ್ತಾ? ಅದೇ ಅಂದ್ರೆ ಅಪಾರ್ಟ್ ಫ್ರಮ್ ಇದು ಬೆಟ್ಟ ಸರ್, ಟಫ್ ನನಗನ್ಸಿದ್ದು ಏನ್ ಗೊತ್ತಿಲ್ಲ, ಪಂಚೆ ಹಾಕೊಂಡು ಓಡೋ ಸೀನ್ ಇದೆ ಸರ್ ಸಿನಿಮಾದಲ್ಲಿ. ಒಂದಿಷ್ಟು ಚೇಸ್ ಅಲ್ಲಿ ಫೈಟ್ ಆಗ್ತಾ ಇರುತ್ತೆ. ಹೀರೋ, ನಾನು, ಇವನು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಮಿತ್ರ. ಇವ್ರು ಪಂಚೆ ಹೋದಾಗ ಬರೀ ಅಂಡರ್ವೆಲ್ ಓಡ್ತಾ ಇದ್ರು. ಇಲ್ಲ ಸರ್, ಅಂದ್ರೆ ಆ ಪಂಚೆ ಬಿಟ್ಟಾಗ ನಿಮ್ಗೆ ಓಡಕ್ ತುಂಬಾ ಕಷ್ಟ ಆಗುತ್ತೆ. ಎಷ್ಟು ಕಡೆ ಬೀಳೋ ಸಿಚುವೇಶನ್ ಇತ್ತು, ಅದೆಲ್ಲ ತುಂಬಾ ಟಫ್ ಆಗಿತ್ತು. ಹೊಸ್ತು ಇಡೀ ಸಿನಿಮಾ ಪಂಚೆ. ನಾನು ಹಂಗೂ ಸ್ಟಾರ್ಟಿಂಗ್ ಕೇಳಿದೆ, ಸರ್ ನನ್ಗೊಬ್ಬಂಗ್ ಪ್ಯಾಂಟ್ ಕೊಟ್ಬಿಡಿ, ನಮ್ಮ ಇಬ್ರು ಅಣ್ಣದಿರಿಗೆ ಪಂಚೆ ಕೊಟ್ಬಿಡಿ. ಇಲ್ಲ, ಅಲ್ಲಿ 3 ಜನ ಒಂದೇ ತರ ಇರಿ ಅಂದ್ರು. ನಾನು ತಮ್ಮ, ನೀನ್ ಅಣ್ಣ, ನೀನ್ ದೊಡ್ಡ ಅಣ್ಣ, ಮಿತ್ರ 2ನೇವನು, ನಾನ್ 3ನೇ, ಕೊನೆ ಶೃಂಗ. ಇವತ್ತಾದ್ರು ಕ್ಲಿಯರ್ ಮಾಡ್ಕೊಳ್ಳಿದ್ವಿ ನಿಮ್ಗೆ. ಅಲ್ಲ ಸೀರಿಯಸ್ ಆಗಿ ನಮ್ ಸಿನಿಮಾದಲ್ಲಿ ಯಾರ ಅಣ್ಣ ಯಾರ ತಮ್ಮ ಅಂತ ಇನ್ನೂ ಡೈರೆಕ್ಟ್ ಕ್ಲಾರಿಟಿ ಕೊಟ್ಟಿಲ್ಲ. ಮೋಸ್ಟ್ಲಿ ಸಿನಿಮಾ 23ಕ್ಕೆ ರಿಲೀಸ್ ಆದ್ಮೇಲೆ ನಾವೇ ನೋಡಿ, ಹ್ಞೂ ಮಗ ನೀನ್ ಅಣ್ಣ, ನೀನ್ ಸೆಕೆಂಡ್ ಅಣ್ಣ, ನಾನ್ 3ನೇ ತಮ್ಮ ಅಂತಾನೆ ಮಾಡ್ಕೋಬೇಕು. ಬಟ್ ಲುಕ್ ವೈಸ್ ಹೋದ್ರೆ ನೀನ್ ಅಣ್ಣ ಅಂತ. ಚಾಲೆಂಜಿಂಗ್ ಏನಿತ್ತು ಅಂದ್ರೆ ಫೈಟ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿ ಬರ್ಬೇಕಾಗಿತ್ತು. ಸೊ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ ಅಲ್ಲಿ ತಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಸಿಗುವಂಥ ಮರದ ತುಂಡಾಗಿರ್ಬೋದು, ಕಲ್ಲಾಗಿರ್ಬೋದು, ಇಂಥ ಚಿಕ್ಕದು ಏನಿದೆ ರಿಯಲಿ ಪ್ರಾಪರ್ಟಿ, ಅದ್ರ ಜೊತೆ ಮಾಡಬೇಕಾಗಿತ್ತು. ಮತ್ತು ಹುಲ್ಲೇನಿದೆ ಅಲ್ಲಿ ಮುಳುಗಳಿತ್ತು ಸಿಕ್ಕಾಪಟ್ಟೆ, ಅದೆಲ್ಲ ತುಂಬ ಡೇಂಜರ್ ಆಗಿತ್ತು. ಬಟ್ ಆ ಒಂದು ಇದನ್ನು ಮಾಡಬೇಕಾಗಿತ್ತು. ಚಿಕ್ಕ ಪುಟ್ಟದ್ದು ಇದ್ದಿದೆ, ಅದೆಲ್ಲ ಮೂವಿಲಿ ಇದ್ದಿದೆ. ಎಂಜಾಯ್ ಮಾಡಿದ್ವಿ, ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಖಂಡಿತ ಸರ್. ಪೋಸ್ಟ್ರಿಂದ ಹಿಡಿದು ಟೀಸರು, ರಿಲೀಸ್ ಆದಂಥ ಟ್ರೇಲರ್ಗೆ ತುಂಬ ಅಪ್ರಿಸಿಯೇಷನ್ ಬಂದಿದೆ. ಅಂದರೆ ಟ್ರೇಲರ್ನ ಧ್ರುವ ಸರ್ಜಾ ಅವರು ರಿಲೀಸ್ ಮಾಡಿಕೊಟ್ರು, ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವರೆಲ್ಲ ಹೇಳಿದ್ರು, ನಮ್ಮ ಗೆಳೆಯರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಸೊ ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಈ ಒಂದು ಯೂಟ್ಯೂಬ್ ಮುಖಾಂತರ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವ್ರ ಬ್ಯುಸಿ ಟೈಮಲ್ಲೂ ಕೂಡ ಅವ್ರು ಎಲ್ಲಿದ್ದರೂ ಅಲ್ಲಿಗೆ ಬರೋಕ್ಕೆ ಹೇಳಿ ಪ್ರೀತಿಯಿಂದ ನಮ್ಮ ಏನೋ ಧೈರ್ಯಂ ಸರ್ವತ್ರ ಸಾಧನಂ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ಮತ್ತು ಮೂವಿ ನೋಡಿಬಿಟ್ಟು ತುಂಬ ಕಲ್ಟ್ ಫೀಲ್ ಇದೆ, ತುಂಬ ಕಮರ್ಷಿಯಲ್ ಫೀಲ್ ಇದೆ, ಎರಡು ಮಿಕ್ಸ್ ಆಗಿದೆ. ಖಂಡಿತವಾಗಿ ಜನರಿಗೆ ಇಷ್ಟ ಆಗುತ್ತೆ, ನೋಡ್ಬೇಕಂತ ನನಗೂ ತುಂಬ ಇಷ್ಟ ಆಗಿಬಿಡ್ತು ಅಂತ ಪರ್ಸನಲ್ ಆಗಿ ಹೇಳಿದ್ರು. ಸೊ ಅದೊಂದು ಧೈರ್ಯನೂ ಇದೆ ನಮಗೆ. ಈ ಥರದ ಸಿನಿಮಾಗಳು ತುಂಬಾ ಕಮ್ಮಿ ಆದ್ರೂ ಕೂಡ ಇತ್ತೀಚೆಗೆ ಈ ತರದ ಸಿನಿಮಾಗಳಿಗೆ ಆದ್ಯತೆ ಜಾಸ್ತಿ ಆಗುತ್ತೆ. ಆಕ್ಚುಲಿ ಈ ತರ ಸಿನಿಮಾಗಳನ್ನ ಮಾಡಕ್ಕೆ ಸ್ವಲ್ಪ ಹೆದರ್ತಾರೆ. ಹೌದು, ಅಂದ್ರೆ ರಿಸೀವಿಂಗ್ ಹೆದರ್ತಾರೆ ಆಕ್ಚುಲಿ ನೋಡಕ್ಕೆ. ಸ್ವಲ್ಪ ಒಂಚೂರು ಧೈರ್ಯ ಬೇಕು ಈ ತರ ಕಥೆಗಳನ್ನ ಮಾಡೋದಕ್ಕೆ. ಅಂದ್ರೆ ನಮ್ಗೆ ಆಕ್ಚುಲಿ ಈ ಕತೆ ಈಗ ನಮಗೆ ನೋಡಿದಾಗ, ಈಗ ನಾವು ಕಾಟೇರ ಸಿನಿಮಾ ನೋಡಿ ನಮ್ಗೊಂದು ಧೈರ್ಯ ಬಂದಿದೆ. ಆಕ್ಚುಲಿ ನಮ್ಗೆ ಧೈರ್ಯ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ. ಈಗ ಈ ತರ ಕಥೆಗಳನ್ನ ಜನ ಅಂದ್ರೆ ಅದೇ ಬೇರೆ ಕತೆ, ಇದೇ ಬೇರೆ ಕತೆ, ಸುಮ್ಮನೆ ದೊಡ್ಡ ಸಿನಿಮಾಗೆ ನಮ್ಮ ಸಿನಿಮಾ ಹೋಲ್ಸ್ಕೋಬಾರ್ದು. ಬಟ್ ಆದ್ರೂ ಅದೊಂದು ಲೈನ್ ಇರುತ್ತೆ ಗೊತ್ತಾ, ಈ ಪ್ಯಾಟರ್ನ್ ಫ್ಲೇವರ್ ಇರುತ್ತೆ, ಆ ಸಿನಿಮಾದ ಫ್ಲೇವರ್ ಇದ್ರಲ್ಲಿ ಇರುತ್ತೆ. ಸೊ ಹಂಗಾಗಿ ಆಕ್ಚುಲಿ ನಮಗೆ ಈಗ ಧೈರ್ಯ ಬಂದಿದೆ. ಜನ ಈ ತರ ಸಿನಿಮಾ ರಿಸೀವ್, ಯಾಕಂದ್ರೆ ಕಾಟೇರ ಹೆಂಗ್ ರಿಸೀವ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಮ್ಗೆ ಎಲ್ಲರೂ. ಮತ್ತೆ ಇಲ್ಲಿ ಬರುವಂತ ಪ್ರತಿ ಚಿಕ್ಕ ಪಾತ್ರ ಕೂಡ ಸುಮ್ಮನೆ ಬಂದು ಹೋಗಲ್ಲ, ಅದಕ್ಕೊಂದು ವ್ಯಾಲ್ಯೂ ಇದೆ, ಅದರದ್ದೊಂದು ರೀಸನ್ ಇದೆ. ನಮಗೆ ಸುಮ್ಮನೆ ಯಾರ ಪಾಸ್ ಆಗಿಬಿಟ್ರು, ಯಾರ ಬಂದೋಗ್ಬಿಟ್ರು ಇಲ್ಲ, ಒಂದು ಊರಿನ ಕತೆ. ಆ ಊರಲ್ಲಿ ಪ್ರತಿ ದಿವಸ ಸಿಗುವಂಥ ಕ್ಯಾರೆಕ್ಟರ್ ಅದೆಲ್ಲೋ ಶೃಂಗ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ಪುಷ್ಯ, ಆರ್ಯ, ದ್ರಾವಿಡ, ಯಾರು ಬೇಕಾದಾಗಿರ್ಬೋದು, ಎವ್ರಿ ಡೇ ಸಂಧಿಸುವಂಥ ಕ್ಯಾರೆಕ್ಟರ್ಸ್. ಹಾಗಾಗಿ ಮಜಾ ಬರ್ತಿದೆ ಅದು. ಸೊ ಅದಕ್ಕೆ ಕ್ಯಾರೆಕ್ಟರ್ ಇಂಟ್ರೋ ಟೀಸರ್ಗಳೇ 4 ಬಿಟ್ಟಿದ್ರು ಪ್ರತಿಯೊಂದು. ಒಂದು ಸಲ 3-4 ಬೇರೆ ಬೇರೆ ಇದೆ ಸರ್. ಆಕ್ಚುಲಿ ಇನ್ನೊಬ್ರು ನಂದಗೋಪಾಲ್ ಅಲ್ಲ ಮಾಡಿದವರು. ನಂದಗೋಪಾಲ್ ಆಕ್ಚುಲಿ ಥ್ರೋಟ್ ಇಡೀ ಸಿನಿಮಾ ಅವ್ರ ಹೆಗ್ಲ ಮೇಲೆ ಇನ್ನೊಬ್ರನ್ನ ಕೂರಿಸ್ಕೊಂಡು ಇಡೀ ಥ್ರೋಟ್ ಸಿನಿಮಾ ಅವ್ರು ಯಾವಾಗ ನೋಡ್ರು ಪಾಪ ನಿಲ್ಸ್ಕೊಂಡ್ರು ಹೆಗ್ಲ ಮೇಲೆ. ಏನ್ರಿ ನಂದು ಯಾವ ನಿಲ್ಸ್ಕೊಂಡ್ರೆ, ಅಣ್ಣ ಇದು ಕ್ಯಾರೆಕ್ಟರ್ ಇರೋದೇ ಹೆಂಗಣ್ಣ. ಹೌದಾ, ಓಕೆ ಮೊನ್ನೆ ಆಕ್ಚುಲಿ ಸ್ಟಾರ್ಟ್ ಆಗಿದ್ದಲ್ಲ, ಅದಕ್ಕೆ ಎತ್ಕೊಂಡು ಓಡಾಡ್ತೀಯಾರ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದೆ. ಸ್ಟಾರ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಯಾಕೆ ಇಲ್ಲಿ ಎತ್ಕೊಂಡ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಕ್ಚುಲಿ ಥ್ರೋಟ್ ಸಿನಿಮಾ ಅವರು ಹೆಗ್ಲ ಮೇಲೆ ಇಟ್ಕೊಂಡೆ ಲೆಂತ್ ಶಾರ್ಟ್ಸ್ ಒಳ್ಳೆ ಪಾತ್ರ ಸರ್. ಇನ್ನು ಬೇಜಾನ್ ತುಂಬಾ ಪಾತ್ರಗಳಿದೆ, ಎಲ್ಲ ಒಳ್ಳೊಳ್ಳೆ ಪಾತ್ರಗಳು, ತುಂಬಾ ಚೆನ್ನಾಗಿದೆ ಎಲ್ಲ ಪಾತ್ರಗಳು.
ಸೊ ನಿಮ್ಗೆ ನಿಮ್ಮ ಪಾತ್ರಗಳನ್ನ ಬಿಟ್ಟು ನಿಮ್ಮ ಪಾತ್ರಗಳನ್ನ ಬಿಟ್ಟು ಹ್ಮ್. ಯಾವ್ದಾದ್ರು ಒಂದು ಪಾತ್ರ ತುಂಬಾ ನಿಮ್ಗೆ ರಿಯಲಿಸ್ಟಿಕ್ ಫೀಲ್ ಕೊಟ್ಟು ನಿಜವಾಗ್ಲೂ ಸಮಾಜದಲ್ಲಿ ಹಿಂಗೆ ಆಗ್ತಿದೆಯಲ್ಲ ಅಂತ? ನನಗೆ ಶೃಂಗ. ನನಗೆ ಪ್ರದೀಪ್ ಆರ್ಯ ಅವ್ರ ಪಾತ್ರ ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವ್ರು ಶಾರ್ಟ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ 10 ನಿಮಿಷ ನೀವು ಮಾತಾಡ್ಸಕ್ಕೆ ಹೋಗ್ತಾ ಇರಲಿಲ್ಲ ಅಂದ್ರೆ ಅಷ್ಟು ಇನ್ವಾಲ್ವ್ ಆಗಿ ಪ್ರವೇಶ್ ಸ್ವಲ್ಪ ಹೊತ್ತು ಅವರು ನೀರ್ ಕುಡ್ದು ಟೀ ಕುಡಿದ್ಮೇಲೆ ಹೋಗಿ ಮಾತಾಡ್ಸಿದ್ರು ಆರಾಮ ಅಂದ್ರ. ಸೊ ರಿಯಲಿಸ್ಟಿಕ್ ಆಗಿ ಮಾಡಿದ್ದು ತುಂಬಾ ಚೆನ್ನಾಗಿರೋ ಪಾತ್ರ ಇವ್ರದ್ದು, ತಮಾಷೆ ಹೇಳ್ತಾ ಇಲ್ಲ. ಗಾಳಿ ಈ ಕಡೆ ಬೀಸ್ತಿದೆ ಈಗ. ಇಲ್ಲ ಸರ್, ಎಲ್ಲ ಪಾತ್ರಗಳು ಅಷ್ಟೇ ಸಮಾಜದಲ್ಲಿ ನಾವು ನೋಡಿರೋ ಪಾತ್ರಗಳೇ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಥವಾ ಯಶೋಟೇರ್ ಆಗಿರ್ಬೋದು, ಬಲರಾಜ್ ಅವ್ರು ಆಗಿರ್ಬೋದು, ರಾಮನಾಯ್ಕ, ಒಂದಷ್ಟು ಪಾತ್ರಗಳಿದೆ. ಎಲ್ಲ ಪಾತ್ರಗಳು ನೋಡಿರೋ ಪಾತ್ರಗಳೇ ಆಕ್ಚುಲಿ. ಬಟ್ ಇವ್ರದಂತೂ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನಾನು ದೇವರನ್ನೇ ಕ್ಯಾಮ್ರಾ ಮುಂದೆ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಇವ್ರದ್ದೊಂದು ಸಾಂಗ್ ಸೀಕ್ವೆನ್ಸ್ ಬರುತ್ತೆ, ಅದರಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಏನು ಅಂತ ಅಲ್ಲ ಆಕ್ಚುಲಿ ನಿಜವಲ್ಲ, ಹೌದು ಯಶೋಟೇರ್ ಪಾತ್ರ ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿ ಮಾಡ್ಯಾರ ಅವ್ರು. ಮಾಡಿದ್ದಾರೆ. ನೋಡಿ ಏನಾಗುತ್ತೆ ಅಂತ. ಇಲ್ಲ ಸೀರಿಯಸ್ಲಿ ತುಂಬಾ ಸೀರಿಯಸ್ಲಿ ಚೆನ್ನಾಗಿ. ಎಷ್ಟು ಖುಷಿ ಅನ್ಸುತ್ತೆ ಸರ್ ಈ ಅಪ್ರೋಚ್, ಇಲ್ಲ, ಖುಷಿ- ಪಾತ್ರ ಸಿಕ್ಕಿರೋದಕ್ಕೆ? ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಆ ಕತೆ ಹೇಳಿದಾಗ ನಾನು ಆ ಕ್ಯಾರೆಕ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಂದು ಬೇರೆ ಬೇರೆ ಕಮಿಟ್ಮೆಂಟ್ ಇತ್ತು. ಆಮೇಲೆ ನಾನು ಬ್ಯುಸಿ ಇದ್ದೆ, ಮತ್ತೆ ಗಡ್ಡ ಬಿಟ್ಟಿದ್ದೆ. ಸೊ ಇದು ಲುಕ್ಕಲ್ಲಿ ಮಾಡೋಕ್ಕಾಗತ್ತೆ ಎಲ್ಲ ಕ್ವಶನ್ಸ್ ಇತ್ತು. ಆದರೆ ಅವರು ಸುಮಾರು ಒಂದು 2 ತಿಂಗಳಿಲ್ಲ ನೀವೇ ಮಾಡಬೇಕಿದೆ ಅಂತ ಹೇಳ್ಬಿಟ್ಟು ಅಂದರೆ ತುಂಬ ಪ್ರೀತಿ ತೋರಿಸಿದ್ರು. ಆಮೇಲೆ ನಾವು ಆವಾಗ ನಂಗೆ ಅನಿಸ್ತು, ಒಬ್ಬ ಡೈರೆಕ್ಟರ್ ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದೆ ಅಂದಮೇಲೆ ನಾನು ಖಂಡಿತವಾಗಿ ಇದಕ್ಕೆ 100% ಕೊಡಲೇಬೇಕಂತ ಹೇಳ್ಬಿಟ್ಟು ನಾನು 100% ಕೊಟ್ಟೆ ಅದಕ್ಕೆ. ಬಟ್ ಕ್ಯಾರೆಕ್ಟ್ ತುಂಬ ಚೆನ್ನಾಗಿದೆ. ಈಗ ಆ ಕ್ಯಾರೆಕ್ಟ್ ಚೆನ್ನಾಗಿದೆ, ಒಬ್ಬ ಆ್ಯಕ್ಟ್ರಿ ಮಾಡೋಕ್ಕಾಗೋದು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಬರ್ದಿರೋ ಸಂಭಾಷಣೆ, ಅದಕ್ಕೆ ಕೊಟ್ಟಂಥ ಗ್ರಾಫ್ ಅವ್ರು ಮಾಡೋದು, ಅದೆಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೋಸ್ಕರ ನಂಗೆ ಮಾಡೋಕ್ಕಾಯ್ತದ. ಬಟ್ ಇವ್ರ ಕ್ಯಾರೆಕ್ಟರ್ ಜನ ತುಂಬಾ ಎಂಜಾಯ್ ಮಾಡ್ತಾರೆ ಸರ್. ನಾವು ಸೆಟ್ಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೂ ತುಂಬಾ ಜನ ಇವ್ರ ಬಗ್ಗೆ ಅದಂತೂ ಟ್ರೋಲ್ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇನ್ನೂ ಕೂಡ. ಟ್ರೋಲ್ಗೆ ಆಹಾರ ನಾನು. ಈ ಮೂವಿಯಿಂದಾಗಿ ಅವ್ರಿಗೆ ಕಂಟೆಂಟ್ ಸಿಗುತ್ತೆ ನನ್ನ. ಸೊ ಕೊನೆಯದಾಗಿ ಹಾ, ಸರ್. ಸಿನಿಮಾ ರಿಲೀಸ್ ಆಗ್ತಿದೆ, ಧೈರ್ಯಂ ಸರ್ವತ್ರ ಸಾಧನಂ. ಆಡಿಯನ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಸಿನಿಮಾಗೆ ಬರಬೇಕು, ಒಂದು ಟೇಕ್ ಅವೇ ಅಂತಿದ್ರೆ ಏನಿರುತ್ತೆ ಅಂತ ಹೇಳೋದಾದ್ರೆ ನಿಮ್ಮ ಮಾತುಗಳು? ನಾಳೆ ಸರ್, ನಿಮ್ಮೊಳಗೆ ಇಷ್ಟು ದಿನ ನೀವು ನೋಡಿದಂಥ ಕಥೆನೇ, ಬಟ್ ಇದನ್ನೆಲ್ಲ ಒಂದಷ್ಟು ಜನ ತಡ್ಕೊಂಡಿರ್ತಾರೆ, ಈ ಥರದ ಒತ್ತಡಗಳನ್ನ. ಬಹುಶಃ ಬನ್ನಿ ಸಿನಿಮಾ ನೋಡಿ, ನಿಮ್ಗೆ ಗೊತ್ತಾಗ ಸಮಾಜದಲ್ಲಿ ಏನು ನಡೀತಿದೆ, ಅಥವಾ ಹಿಂದೆ ಏನು ನಡೆದಿತ್ತು, ಏನು ದಬ್ಬಾಳಿಕೆಗಳಾಗಿತ್ತು, ಯಾರ್ಯಾರ ಮೇಲೆ ಹೆಂಗೆ ದಬ್ಬಾಳಿಕೆಗಳಾಗಿತ್ತು ಅನ್ನೋದು. ಬನ್ನಿ ಥಿಯೇಟ್ರ್ ಒಳಗೆ ಬನ್ನಿ, ನೀವು ಕೊಟ್ಟಿರೋ ದುಡ್ಡು ಖಂಡಿತ ಮೋಸ ಆಗಲ್ಲ ಅಂತ ಹೇಳ್ತೀನಿ. 23ನೇ ತಾರೀಕು, ಇದೇ ಫೆಬ್ರವರಿ 23ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್ ಅದೇ ನಾನು ಹೇಳಿದಂಗೆ ಇದು ಈ ನಮ್ಮ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರ ಒಂದು ಸೌತ್ ಇಂಡಿಯನ್ ಇದು ಊಟ ಇದ್ದಂಗೆ. ಎಲ್ಲಾ ತರ ವೆರೈಟಿ ಇದೆ, ಯಾವ್ದು ಅದೊಂದಿಲ್ಲ ಇದೊಂದಿಲ್ಲ, ಪಾಯಸನೂ ಇರುತ್ತೆ, ಪಲ್ಯನೂ ಇರುತ್ತೆ, ಅನ್ನ ಮಜ್ಜಿಗೆ ಎಲ್ಲ ಪ್ರತಿಯೊಂದು. ಸೊ ಈ ಸಿನಿಮಾದಲ್ಲಿ ನಿಮಗೆ ನೋಡ್ಬೇಕಾಗಿರುವಂಥ ಎಲ್ಲ ಅಂಶನೂ ಸಿಗುತ್ತೆ. ಅದೇನೋ ಕಮ್ಮಿ ಇತ್ತು, ಇದೇನೋ ಜಾಸ್ತಿ ಇತ್ತು ಅನ್ನೋದಿಲ್ಲ, ಎಲ್ಲನೂ ಮಿತವಾಗಿ ಹೋಗುತ್ತೆ. ಇದೇ ತಿಂಗಳು 23ನೇ ತಾರೀಕು ಫೆಬ್ರವರಿ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ, ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ನೋಡಿ, ನಮ್ಮೆಲ್ಲರೂ ಹರಿಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಧೈರ್ಯಂ ಸರ್ವತ್ರ ಸಾಧನಂ ಮೂವಿ, ನಾನು ತುಂಬ ಜನರಿಗೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತೀನಿ, ಮೂವಿ ಖಾಲಿ ಅಂದರೆ ಮೂವಿ ಒಂದು 2.5 ಗಂಟೆ ಇದ್ದರೆ ಸಾಕಾಗಲ್ಲ. ಆದರೆ ಅದು ಎಂಗೇಜಿಂಗ್ ಆಗಿರಬೇಕು. ಅದರಲ್ಲಿ ಪ್ರತಿಯೊಂದು ಸೀನ್ ಕೂಡ ನಿಮಗೆ ಮನಸ್ಸಿಗೆ ತಟ್ಟಬೇಕು, ಅದನ್ನು ನಿಮ್ಮನ್ನು ಮುಟ್ಟಬೇಕು. ಅದು ಖಂಡಿತವಾಗಿಯೂ ಧೈರ್ಯಂ ಸರ್ವತ್ರ ಸಾಧನಂ ಮೂವಿ ನಿಮಗೆ ಒಂದು ಫೀಲ್ ಕೊಡುತ್ತೆ, ನಿಮ್ಮನ್ನು 2.5 ಗಂಟೆ ತುಂಬ ಎಂಗೇಜಿಂಗ್ ಆಗಿಡುತ್ತೆ. ಸೊ ಎಲ್ಲರೂ ಬನ್ನಿ, ಇದೇ 23ನೇ ತಾರೀಕು ಫೆಬ್ರವರಿ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಾವು ಕೂಡ ಬರ್ತೀವಿ, ಜೊತೆ ಕೂತ್ ಮೂವಿ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ತುಂಬ ಅದ್ಭುತವಾಗಿದೆ. ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ, ನಿಮ್ಮ ಪಾತ್ರಗಳು ಕೂಡ ಜನರಿಗೆ ಅಷ್ಟೇ ಇಷ್ಟ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.